ಈಗ ಈ ಒಂದು ಶಾಲೆಯ ನಾಮಫಲಕ ಉದ್ಘಾಟನೆಗೆ ಆಗಮಿಸಿದರೆ ಅವರಿಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಹಾಗೂ ಇದಕ್ಕೆ ಬಂದಿರ್ತಕ್ಕಂಥ ಎಲ್ಲರೂ ಸಹಕಾರ ಕೊಡಬೇಕಂತ ಅವರಿಗೆ ಸಂವಿಧಾನ ಮಾಡಿ ಹಾಗೆಯೇ ಮುಖ್ಯ ಅತಿಥಿಗಳಲ್ಲಿ 112 ಯಾರು ಗೊತ್ತಿದೆ ಗಾಯತ್ರಿ ಎಷ್ಟೇ 112 ಏನಿದೆ ಗೊತ್ತಿದೆಯಾ 112 ಒಂದು ಪೊಲೀಸ್ ಸಹಾಯವಾಣಿ ನಂಬರ್ ಇದೆ. ನೀವು 112ಗೆ ಕಾಲ್ ಮಾಡಿದರೆ 5 ನಿಮಿಷದಿಂದ 10 ನಿಮಿಷ ಒಳಗಡೆ ನೀವು ಎಲ್ಲಿ ಇರ್ತೀರಿ ಅಲ್ಲೇ ಪೊಲೀಸ್ ಅವರು ನಿಮ್ಮ ಸಹಾಯಕ್ಕೋಸ್ಕರ ಬರ್ತಾರೆ. ಇದು ಎಲ್ಲ ನಿಮ್ಮ ಗಮನಕ್ಕೆ ನಿಮ್ಗೆ ಎಲ್ಲ ಗೊತ್ತಿರ್ಬೇಕು. ಏನಿದೆ 112 ನಿಮ್ಗೆ ಏನಾದ್ರೂ ಸಮಸ್ಯೆ ಇರಲಿ, ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ದು ಯಾರದೇ ಸ್ನೇಹಿತರಿಗೆ ಏನ್ ಸಮಸ್ಯೆ ಇರಲಿ 112ಗೆ ಕಾಲ್ ಮಾಡಿ. ನೀವು ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ನನ್ನ ಆಫೀಸ್ ಬಂದಿದ್ದರೆ ಬರ್ಲಿಕ್ಕೆ ಅವಶ್ಯಕತೆ ಇಲ್ಲ. ನೀವು ಅಲ್ಲೇ ಇರ್ತೀರಿ, ಅಲ್ಲಿಂದ ಫೋನ್ ಮಾಡಿ 112 ಕಾಲ್ ಮಾಡಿ. ನಮ್ಮ ಪೊಲೀಸ್ ಚೀಫ್ ಇಂದ ನಮ್ಮ ಸಿಬ್ಬಂದಿ ಅಲ್ಲಿ ಬಂದು ನಿಮ್ಗೆ ಏನ್ ಸಮಸ್ಯೆ ಇರುತ್ತೆ ಅಲ್ಲೇ ಸ್ಪಾಟ್ ಅಲ್ಲಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ ಕೇಸ್ ಅಲ್ಲಿ ಬಗೆಹರಿಸಲಿಕ್ಕೆ ಆಗಲ್ಲ ನಿಮ್ಗೆ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಏನು ಕಾನೂನು ಪ್ರಕಾರ ಏನು ಸಹಾಯ ಮಾಡಬೇಕು ಮಾಡ್ತಾರೆ. ಮತ್ತೆ ಈ ಭಾಗ ನಿಮ್ದು ಶಾಲಾ ಇದೆ, ಅಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಬರುತ್ತೆ ಗೊತ್ತಿದೆ ಯಾರಿಗೆ? ಬೇತ್ಮಂಗ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಮ್ಮ ಇದು ಕಾಲೇಜ್ ಬರುತ್ತೆ, ಶಾಲಾ ಬರುತ್ತೆ. ಸೊ ನಿಮ್ಗೆ ಏನು ಸಮಸ್ಯೆ ಇದ್ರೆ, ಯಾರು ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಯಾರು ನಿಮ್ಗೆ ಬ್ಯಾಡ್ ಟಚ್ ಮಾಡ್ತಾರೆ, ನಿಮ್ಗೆ ಸೋಷಿಯಲ್ ಮೀಡಿಯಾ ಮೊಬೈಲ್ ಅಲ್ಲಿ ಏನಾದ್ರು ನಿಮ್ಗೆ ಕಟ್ ಮೆಸೇಜ್ ಕಳಿಸ್ತಾರೆ ಅಥವಾ ಫೋನ್ ಅಲ್ಲಿ ಕಟ್ ಮಾತಾಡ್ತಾರೆ, ಸೊ ನೀವ್ ಏನ್ ಮಾಡ್ಬೇಕು? 112 ಕಾಲ್ ಮಾಡ್ಬೇಕು. ನಿಮ್ಮ ಪೇರೆಂಟ್ಸ್ ಇದ್ದಾರೆ, ನಿಮ್ಮ ತಂದೆ ತಾಯಿ ಅವ್ರಿಗೆ ಹೇಳ್ಬೇಕು, ನಮ್ಮ ಟೀಚರ್ಸ್ ಇದ್ದಾರೆ ಇಲ್ಲಿ ಅವ್ರಿಗೆ ಹೇಳ್ಬೇಕು. ಸುಮಾರು ಆಪ್ಷನ್ಸ್ ಇರುತ್ತೆ ನಿಮ್ಗೆ. ಮೊದಲಾಗಿ ನಿಮ್ಗೆ ನಿಮ್ಮ ಪೇರೆಂಟ್ಸ್ ಟೀಚರ್ಸ್ ಗಮನಕ್ಕೆ ತನ್ನಿ, ನಮ್ಮ ಗಮನಕ್ಕೆ ತನ್ನಿ. ಯಾವುದೇ ರೀತಿಯಿಂದ ಬೆದರಿಕೆ ಅವಶ್ಯಕತೆ ಇಲ್ಲ. ನಾವೆಲ್ಲ ಇಲ್ಲಿ ಇರ್ತೀವಿ, ನಿಮ್ಮ ರಕ್ಷಣೆಗೋಸ್ಕರ ನಾವೆಲ್ಲ ಇದ್ದೀವಿ. ಆರಾಮಾಗಿ ಚೆನ್ನಾಗಿ ಓದಿ ನಿಮ್ಮ ಕೆರಿಯರ್ ಏನೇನು ನಿಮ್ಗೆ ಅಚೀವ್ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟ ಇದು ಮಾಡಿ. ನಿಮ್ಗೆ ಏನು ಸಮಸ್ಯೆ ಇದ್ರೆ ನಮ್ಗೆ ಫ್ರೀ ಆಗಿ ಕಾಲ್ ಮಾಡಿ. ನಾವೆಲ್ಲ ಪೊಲೀಸ್ ಇಲಾಖೆಯಿಂದ ಏನು ನಮ್ದು ಫ್ರೆಂಡ್ಸ್ ತರ ಇದ್ದೀವಿ. ನಾವು ನಿಮ್ಮ ರಕ್ಷಣೆ ಮಾಡಲಿಕ್ಕೆ ನಮ್ಮ ಜವಾಬ್ದಾರಿ ಇದೆ, ಜಿಮ್ಮೆದಾರಿ ಇದೆ, ಎಸ್ಪೆಷಲಿ ಫಾರ್ ಮಕ್ಕಳು. ಪಾಕ್ಸೋ ಕಾಯ್ದೆ ಏನಿದೆ, ಪಾಕ್ಸೋ ಕಾಯ್ದೆ ಒಂದು ಸ್ಪೆಷಲ್ ಕಾನೂನು ಇದೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್. ಮಕ್ಕಳು ಇರ್ತಾರೆ ಚಿಕ್ಕ 18 ವರ್ಷ ಕಡಿಮೆ ಏಜಲ್ಲಿ, ಮೇಲ್ ಇರಲಿ ಫಿಮೇಲ್ ಇರಲಿ, ಗಂಡ ಹೆಣ್ಣು ಎಲ್ಲರಿಗೆ ಏನಾದರೂ ಸಮಸ್ಯೆ ಇದ್ರೆ, ಯಾರು ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ನಿಮ್ಗೆ ಹೆರೆಸ್ ಮಾಡ್ತಾರೆ, ನಿಮ್ ಹಿಂದೆ ಫಾಲೋ ಮಾಡ್ತಾ ಇದ್ದಾರೆ, ನಿಮ್ಗೆ ಫೋರ್ಸ್ಫುಲಿ ಮಾತಾಡ್ಲಿಕ್ಕೆ ಮಾಡ್ತಾರೆ, ನಿಮ್ಗೆ ಏನಾದ್ರು ಬ್ಯಾಡ್ ಟಚ್ ಮಾಡ್ತಾರೆ, ಏನು ನಿಮ್ಗೆ ಕಿರುಕುಳ ಕೊಡ್ತಾರೆ, ಅದಕ್ಕೆ ಸ್ಪೆಷಲ್ ಆಗಿ ನಿಮ್ಗೆ ರಕ್ಷಣೆಗೋಸ್ಕರ ಇರುತ್ತೆ. ನೀವು ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಕಂಪಲ್ಸರಿ FIR ರಿಜಿಸ್ಟರ್ ಮಾಡಬೇಕಾಗುತ್ತೆ. FIR ಆದ ನಂತರ ಏನಾಗುತ್ತೆ, ನಿಮ್ಗೆ ಯಾರು ತೊಂದರೆ ಕೊಡ್ತಾರೆ ಅವ್ರಿಗೆ ಸೀದಾ ನಾವು ಅರೆಸ್ಟ್ ಮಾಡಿ ಜೈಲ್ ಕಳಿಸ್ತೀವಿ. ಆಮೇಲೆ ಮುಂದಿನ ತನಿಖೆ ಮಾಡಿ ಅವ್ರದ್ದು ಏನು ಸಾಕ್ಷಿ ಇದೆ ಕಲೆಕ್ಟ್ ಮಾಡಿ ನಾವು ಚಾರ್ಜ್ ಶೀಟ್ ಕೋರ್ಟಲ್ಲಿ ಜಮಾ ಮಾಡ್ತೀವಿ. ಚಾರ್ಜ್ ಶೀಟ್ ಅಲ್ಲಿ ಏನಾಗುತ್ತೆ, ಅವ್ರಿಗೆ ಚಾರ್ಜ್ ಶೀಟ್ ಕೋರ್ಟ್ಗೆ ಹೋಗುತ್ತೆ. ಅಲ್ಲಿಂದ ಅವ್ರು ಯಾರು ನಿಮ್ಗೆ ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಕೋರ್ಟ್ ಇಂದ ಶಿಕ್ಷೆ ಆಗುತ್ತೆ. ಅವ್ರಿಗೆ ಜೈಲು ಎಷ್ಟು ವರ್ಷ ಜೈಲು ಇರಬೇಕು, ಎಷ್ಟು ಫೈನ್ ಇರಬೇಕು, ಅದು ಜಡ್ಜ್ ಡಿಸೈಡ್ ಮಾಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರಬೇಕು ಏನಿದೆ, ನಿಮ್ಗೆ ಏನು ಅಧಿಕಾರ ಇದೆ, ಕಾನೂನಿಂದ ನಿಮ್ಗೆ ಏನು ಅಧಿಕಾರ ಸಿಕ್ಕಿದೆ. ಪಾಕ್ಸೋ ಕಾಯ್ದೆಯಿಂದ ನಿಮ್ಗೆ ಸುಮಾರು ಅಧಿಕಾರ ಸಿಕ್ಕಿದೆ. ಯಾರು ನೀವು ಫ್ರೀಯಾಗಿರಿ. ನಿಮ್ಗೆ ಯಾರು ನಿಮ್ಗೆ ತೊಂದರೆ ಕೊಡ್ತಾರೆ, ನಿಮ್ಗೆ ಫ್ಯಾಮಿಲಿ ಇರ್ಬೋದು, ಕೆಲವು ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಕೆಲವು ಕ್ಲೋಸ್ ರಿಲೇಟಿವ್ ಇರ್ಬೋದು, ಯಾರಿರಲಿ, ನಿಮ್ಮ ಅಟ್ಮಾಸ್ಫಿಯರ್ ಎನ್ವೈರನ್ಮೆಂಟ್ ಇರಲಿ, ಯಾರು ಇರಲಿ, ನಿಮ್ಗೆ ಆರಾಮಾಗಿ ಫ್ರೀ ಆಗಿ ನೀವು ಹೇಳ್ಬೇಕು. ಅದು ನೀವು ಯಾರಿಗೆಲ್ಲ ಏನು ಬಾಕಿ ಜನ ಏನಕ್ಕೆ ನೋಡ್ತಾರೆ, ಏನು ಹೇಗೆ ಯೋಚಿಸ್ತಾರೆ, ಇದ್ರ ಬಗ್ಗೆ ಕೇಳ್ಬಿಡಿ. ನಿಮ್ಗೆ ಏನಾದರೂ ಡೌಟ್ ಇದೆ, ನಾವು ನಿಮ್ದು ಹೆಸರು ಯಾರಿಗೆ ಹೇಳಲ್ಲ. ಅದು ಕೂಡ ಕಾನೂನಲ್ಲಿ ಇದೆ. ಯಾರು ಮಕ್ಕಳು ಇರ್ತಾರೆ 18 ವರ್ಷದಿಂದ ಕಡಿಮೆ ಏಜ್ ಇರ್ತಾರೆ, ಅವ್ರದ್ದು ಹೆಸರು
ಗುಪ್ತವಾಗಿ ಇರುತ್ತೆ. ಹೆಸರು ರಿವೀಲ್ ಮಾಡಲಿಕ್ಕೆ ಯಾರಿಗೆ ಅಧಿಕಾರ ಇಲ್ಲ. ನಾವು ಕೂಡ ನಮ್ಮ ಎಲ್ಲ ಫೈಲಲ್ಲಿ ಬೇರೆ ಹೆಸರು, ಡುಪ್ಲಿಕೇಟ್ ಹೆಸರು ಹಾಕಿ ಮುಂದೆ ಮಾಡ್ತೀವಿ. ಸೊ ನಿಮ್ದು ಹೆಸರು ಯಾರಿಗೆ ಗೊತ್ತಾಗುತ್ತೆ, ಏನಾಗುತ್ತೆ ಅದ್ರ ಬಗ್ಗೆ ಹೆಚ್ಚಿಸಬೇಡ. ನೀವು ತಕ್ಷಣ ಗಮನಕ್ಕೆ ತನ್ನಿ. ಏನಿದೆ ನಿಮ್ಮ ಅದೇ ಟೀಚರ್ಸ್ಗೆ ಮತ್ತು ಪೇರೆಂಟ್ಸ್ಗೆ ನಮಗೆ ಎಲ್ಲ ಗಮನಕ್ಕೆ ತನ್ನಿ. ನೀವು ಸ್ವಲ್ಪ ಬೇಡ ಇರಬೇಕು, ಯಾವುದೇ ರೀತಿಯಿಂದ ಟಾಲರೇಟ್ ಮಾಡಬಾರ್ದು. ಸೊ ಇದು ಒಂದು ಇಂಪಾರ್ಟೆಂಟ್ ಕಾನೂನು ಇದೆ, ಅದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ನಿಮ್ಮ ಗಮನಕ್ಕೆ ತಂದಿಗೆ. 112 ಮತ್ತೆ ಪಾಕ್ಸಲ್ಲಿ ಏನು ಮಾಡಬೇಕು, ನೀವು ಪಾಕ್ಸಲ್ಲಿ ಏನೇನು ನಿಮಗೆ ಅಧಿಕಾರ ಇದೆ. ಮತ್ತು ಎಸ್ಪೆಷಲಿ ಈಗ ಭಾಳ ಜನ ಈಗ ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದು ಅಕೌಂಟ್ಸ್ ಕೂಡ ಇರ್ಬೋದು ಕೆಲವು ಮಕ್ಕಳದು. ಆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಇರಲಿ, ಫೇಸ್ಬುಕ್ ಇರಲಿ, ಭಾಳ ಜನ ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಭಾಳ ಜನ ನಿಮಗೆ ಗೊತ್ತಿಲ್ಲ ಯಾರು ಅನ್ನೊಂದು ಪರ್ಸನ್ ನಿಮಗೆ ಮೆಸೇಜ್ ಹಾಕ್ತಾರೆ, ಏನು ಮಾಡ್ತಾರೆ, ನಿಮಗೆ ಗೊತ್ತಿಲ್ಲ, ಅವ್ರಿಗೆ ಏನಾದರೂ ರೆಸ್ಪಾನ್ಸ್ ಕೊಡಬಾರ್ದು ನೀವು. ಅದರ್ವೈಸ್ ಅಲ್ಲಿ ನಿಮಗೆ ಮಿಸ್ಯೂಸ್ ಮಾಡಿ ಏನಾದರೂ ನಿಮ್ಮದು ಫೋಟೋ ತಗೊಂಡು ಅಥವಾ ಏನಾದರೂ ಮಿಸ್ಯೂಸ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಿಲ್ಲ, ಅವ್ರಿಗೆ ಫ್ರೆಂಡ್ಶಿಪ್ ಎಕ್ಸೈಟ್ ಮಾಡಿ ಇದ್ರು ಮಾಡಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಗೊತ್ತಿಲ್ಲ ಯಾರು ಇರ್ತಾರೆ, ನೀವು ಅವರಿಗೆ ಭೇಟಿ ಮಾಡಿಲ್ಲ, ಅವರಲ್ಲಿ ನಿಮ್ಮ ಫಿಸಿಕಲಿ ಯಾರು ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರೆ ನಿಮ್ಗೆ ಗೊತ್ತಿದೆ ಅವ್ರು ಯಾವ ಥರ ಮನುಷ್ಯ ಇದ್ದಾರೆ. ಲೈಕ್ ನಿಮ್ಮದು ಸ್ಕೂಲ್ ಕಾಲೇಜಲ್ಲಿ ಕ್ಲಾಸಲ್ಲಿ ನಿಮ್ಮದು ಕ್ಲಾಸ್ಮೇಟ್ಸ್ ಇರ್ತಾರೆ, ನಿಮ್ಗೆ ಗೊತ್ತಿದೆ ಅವ್ರು ಯಾರು, ಅವ್ರು ಎಲ್ಲಿ ಇರ್ತಾರೆ, ಅವ್ರ ತಂದೆ ತಾಯಿ ಯಾರು, ಏನೋ ಸಮಸ್ಯೆ ನೀವು ಅದು ಬಗೆಹರಿಸ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಗೊತ್ತಾಗಲ್ಲ ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ, ಏನು ಮಾಡ್ತಾರೆ, ಒಳ್ಳೆ ರೀತಿ ನಿಮ್ಮ ಜೊತೆ ಮಾತಾಡ್ತಾರೆ, ಆಮೇಲೆ ನಿಮಗೆ ಮೋಸ ಮಾಡಿ ಕತ್ ಮಾಡ್ತಾರೆ. ನಿಮಗೆ ಕರೀತಾರೆ, ನೋಡಿ ಬನ್ನಿ, ಇಲ್ಲಿ ಬನ್ನಿ, ಹೋಗೋಣ, ಏನಾದರೂ ಎಕ್ಸ್ಕ್ಯೂಸ್ ಮಾಡಿ ನಿಮಗೆ ಏನಾದ್ರು ಕತ್ ಮಾಡ್ತಾರೆ. ಸೊ ಅದು ಟ್ರ್ಯಾಪ್ ಅಲ್ಲಿ ನೀವು ಹೋಗಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು. ಭಾಳ ಸೈಬರ್ ಕ್ರೈಮ್ ಕೂಡ ಅದೇ ರೀತಿಯಿಂದ ಆಗುತ್ತೆ. ನಾಟ್ ಓನ್ಲಿ ಭಾಳ ಈವನ್ ಡಾಕ್ಟರ್ಸ್, ಟೀಚರ್ಸ್ ಅವರು ಕೂಡ ಸೈಬರ್ ಕ್ರೈಮ್ ಅಲ್ಲಿ ಟ್ರ್ಯಾಪ್ ಆಗ್ತಾರೆ. ಅವರು ಕಾಲ್ ಮಾಡ್ತಾರೆ, ಮೆಸೇಜ್ ಕಳಿಸ್ತಾರೆ, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇರ್ತಾರೆ, ನೀವು ಇಷ್ಟು ಹಣ ಕೊಡಿ ಡಬಲ್ ಆಗುತ್ತೆ, ಅಥವಾ ಇಷ್ಟು OTP ಕೊಡಿ, ಬೇರೆ ಬೇರೆ ಅವರು ರೀತಿಯಿಂದ ಪ್ರಯತ್ನ ಮಾಡ್ತಾರೆ. ಸೊ ನಿಮ್ಗೆ ಯಾರ ಜೊತೆ ಪರಿಚಯ ಇಲ್ಲ ಅವ್ರಿಗೆ ಏನು ಯಾವುದೇ ರೀತಿ ಟ್ರಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನಾದರೂ ಇನ್ ಕೇಸ್ ಸಪೋಸ್ ನಿಮ್ದು ಸೈಬರ್ ಕ್ರೈಮ್ ಆದ್ರೆ 1930 ಒಂದು ನಂಬರ್ ಇರುತ್ತೆ. 1930 ನಂಬರ್ ಕಾಲ್ ಮಾಡಿದ್ರೆ ಯಾವ ಅಕೌಂಟಿಂದ ಯಾವ ಅಕೌಂಟ್ ಹೋಗಿದ್ರೆ ಅಕೌಂಟ್ ಇಮಿಡಿಯೇಟ್ಲಿ ಫ್ರೀಜ್ ಆಗುತ್ತೆ. ಸೊ ಮೋಸ್ಟ್ಲಿ ಫಾರ್ ನಿಮ್ಮ ಪೇರೆಂಟ್ಸ್, ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಸ್ನೇಹಿತರಿಗೆ, ಅವ್ರಿಗೆ ಯಾರ ಜೊತೆ ಸೈಬರ್ ಕ್ರೈಮ್ ಯಾವುದೇ ಆದರೆ ತಕ್ಷಣ 1930 ಕಾಲ್ ಮಾಡಬೇಕು, ಅಥವಾ ನಮ್ಮ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಬೇಕು. ನೀವು ಎಷ್ಟು ಬೇಗ ನಿಮಗೆ ನಮ್ಮ ಕಂಪ್ಲೇಂಟ್ ಕೊಟ್ಟಿದ್ರೆ ಅಷ್ಟು ಬೇಗ ನಿಮ್ಗೆ ಹಣ ಏನು ಕಳೆದು ಹೋಗಿದೆ ಅದು ವಾಪಸ್ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಸೊ ದಟ್ ಇಸ್ ಗೋಲ್ಡನ್ ಆರ್ಮಿ ಕಾಲ್. ಗೋಲ್ಡನ್ ಆರ್ಮಿ ತಕ್ಷಣ ಮಾಹಿತಿ ಕೊಡಬೇಕು. ನಿಮ್ಮ ಜೊತೆ ಬೇರೆ ಏನಾದರೂ ಆಪ್ಷನ್ಸ್ ಆದರೆ ಅದು ಕೂಡ ತಕ್ಷಣ ಮಾಹಿತಿ ಕೊಡಿ. ಇದು ಒಂದು ಬಹಳ ಮುಖ್ಯ ವಿಷಯ. 1128 1930 ಪಾಕ್ಸೋ ಕಾಯ್ದೆ. ಮತ್ತೆ ಇಂಪಾರ್ಟೆಂಟ್ ವಿಷಯ, ಈಗ ನಿಮ್ಮ ವಯಸ್ಸಲ್ಲಿ ಇಷ್ಟು ಜಾಸ್ತಿ ಇಲ್ಲ, ಬಟ್ ಈಗ ನಮ್ಮ ಸ್ಟೇಟ್ ಅಲ್ಲಿ ಸರ್ಕಾರದಿಂದ ಒಂದು ಬೇಡ ಬ್ರೋ ಮತ್ತೆ ರೈಸ್ ಒಂದು ಪ್ರೋಗ್ರಾಮ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಡ್ರಗ್ಸ್ ಬಗ್ಗೆ. ಡ್ರಗ್ಸ್ ಎಷ್ಟು ಹಾರ್ಮ್ಫುಲ್ ಇದೆ ನಮ್ಮ ಜೀವಕ್ಕೆ, ಅದು ನಾವು ಎಷ್ಟು ಅರಿವು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಎಲ್ಲ ಲೆವೆಲಲ್ಲಿ, ನಮ್ಮ ಲೆವೆಲಲ್ಲಿ, ಸ್ಟೇಟ್ ಗೌರ್ಮೆಂಟ್ ಲೆವೆಲಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಷ್ಟು ಡೇಂಜರಸ್ ಇದೆ ಡ್ರಗ್ಸ್. ಅದರ ಟ್ರ್ಯಾಕಲ್ಲಿ ಕೂಡ ನೀವು ಹೋಗಬಾರ್ದು. ಯಾವುದೇ ನಿಮ್ಮ ಕ್ಯಾರಿಯರಲ್ಲಿ ಡ್ರಗ್ಸ್ಗೆ ಮುಟ್ಟಬಾರ್ದು. ಡ್ರಗ್ಸ್ ಮೀನ್ಸ್ ಏನು, ನಿಮ್ಮದು ಸೋಸಲ್ಲಿ, ನಿಮ್ಮ ಸಮಾಜದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಮತ್ತು ನಿಮ್ಮ ಎಲ್ಲ ಕಾಲೇಜಲ್ಲಿ ಎಲ್ಲಿ ನೀವು ಎಲ್ಲ ನಿಮ್ಮ ಒಂದು ನೆಗೆಟಿವ್ ಒಂದು ಇಮೇಜ್ ಬರುತ್ತೆ, ಮತ್ತು ನಿಮ್ಮ ಕ್ಯಾರಿಯರ್ ಹಾಳಾಗುತ್ತೆ. ಫೈನಾನ್ಸಿಯಲಿ ಕೂಡ ಎಷ್ಟು ಹಣ ವೇಸ್ಟ್ ಆಗುತ್ತೆ. ಸೊ ದಯವಿಟ್ಟು ಡ್ರಗ್ಸಿಂದ ಯಾವಾಗಲೂ ದೂರಿರಿ. ಯಾವುದೇ ರೀತಿಯಿಂದ ಟಚ್ ಮಾಡಬಾರ್ದು. ಯಾರು ನಿಮಗೆ ಸ್ನೇಹಿತರು ಅಥವಾ ಯಾರು ನಿಮ್ಗೆ ಫ್ರೆಂಡ್ಸ್ ನಿಮಗೆ ಹೇಳ್ತಾರೆ ಒಂದು ಸಲ ಟ್ರೈ ಮಾಡೋಣ, ಏನಾಗಲ್ಲ, ಈ ಆರ್ ಸಿ ಇಸ್ ನಾಟ್ ಯುವರ್ ಫ್ರೆಂಡ್. ಅವರು ನಿಮಗೆ ಓಲೆ ಆಗಿ ಈ ಥರ ಕೇಳಿದರೆ ಅವ್ರು ಡ್ರಗ್ಸ್ ಕೊಡಲ್ಲ ನಿಮಗೆ. ಒಂದ್ಸಲ ನೀವು ತಗೊಂಡಿದ್ರೆ ಅವ್ರು ನೀವು ಹ್ಯಾಬಿಟ್ ಆಗಿಬಿಡ್ತೀರಿ. ಆಮೇಲೆ ನಿಮಗೆ ಫಿನಾನ್ಸಿಯಲಿ ಲಾಸ್ ಕೂಡ ಆಗುತ್ತೆ, ಸೋಷಲಿ ಕೂಡ ನಿಮ್ಮ ಕ್ಯಾರಿಯರ್ ಕೂಡ ಹಾಳಾಗುತ್ತೆ. ಒಂದು ಸಲ ನಮ್ಮ ಪೊಲೀಸಲ್ಲಿ ಕೇಸ್ ಆದರೆ ನಿಮ್ಮದು ಕ್ಯಾರಿಯರ್ ಮತ್ತೆ ಹಾಳಾಗುತ್ತೆ. 10 ವರ್ಷ ತನಕ ಜೈಲ್ ಪನಿಷ್ಮೆಂಟ್ ಇರುತ್ತೆ ಅಲ್ಲಿ. ಸೊ ದಯವಿಟ್ಟು ಡ್ರಗ್ಸಿಂದ ಯಾವಾಗಲೂ ದೂರಿರಿ. ಮತ್ತೆ ಈಗ ನೀವು ಮೋಸ್ಟ್ ಆಫ್ ಯು 18 ವರ್ಷದಿಂದ ಕಡಿಮೆ ಇರಬೇಕು. ಟ್ರಾಫಿಕ್ ಅಲ್ಲಿ ಬಹಳ ಎಚ್ಚರಿಕೆಯಾಗಿ ಇರಬೇಕು. ಸುಮಾರು ಆಕ್ಸಿಡೆಂಟ್ ಆಗ್ತಾ ಇದೆ. ನೀವು ಮೈನರ್ ಏಜಲ್ಲಿ ಯಾವುದೇ 2 ವೀಲರ್ ಅಥವಾ 4 ವೀಲರ್ ಡ್ರೈವ್ ಮಾಡಿಬಿಡಿ. ನಿಮ್ಮ ಯಾರು ತಂದೆ ತಾಯಿ ಅಥವಾ ನಿಮ್ಮದು ಸೀನಿಯರ್ ಯಾರು ಇರ್ತಾರೆ ಅವ್ರ ಜೊತೆ ಹೋಗಿ ಈ ಥರ ಡ್ರೈವಿಂಗ್ ಮಾಡಬೇಡ. ಟ್ರಾಫಿಕ್ ಉಲ್ಲಂಘನೆ ಮಾಡಿ ಕೂಡ ಅದು ಕೂಡ ಒಂದು ಅಫೆನ್ಸ್ ಇರುತ್ತೆ, ಅದು ಪಾಲನೆ ಮಾಡಬೇಕು. ಅದು ನಿಮ್ಮದು ಕೂಡ ಆಸ್ ಅ ಸಿಟಿಜನ್ ಆಲ್ಸೋ ಆಸ್ ಅ ಗುಡ್ ಸ್ಟೂಡೆಂಟ್ಸ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೊ
ಟ್ರಾಫಿಕ್ ಅಲ್ಲಿ ಯಾವಾಗ 18 ವರ್ಷ ಆದ ನಂತರ ನೀವು ಯಾವಾಗಲೂ ನಿಮ್ಗೆ ಲೈಸೆನ್ಸ್ ಸಿಗುತ್ತೆ, ಆವಾಗ ನೀವು ವೆಹಿಕಲ್ ಡ್ರೈವ್ ಮಾಡಿ, ಹೆಲ್ಮೆಟ್ ಹಾಕಿ, ಕಾರ್ ಡ್ರೈವ್ ಮಾಡ್ತೀರಿ, ಸೀಟ್ ಬೆಲ್ಟ್ ಹಾಕಿ. ಇಸ್ ಅ ವೆರಿ ಬೇಸಿಕ್ ಥಿಂಗ್ ದಟ್ ಕ್ಯಾನ್ ಸೇವ್ ಯುವರ್ ಲೈಫ್. ಬಿಕಾಸ್ ನಾವು ನಿಮ್ಗೆ ಗೊತ್ತಾಗಲ್ಲ, ನಾವು ಡೈಲಿ ನೋಡ್ತಾ ಇದ್ದೀವಿ, ಆಲ್ಮೋಸ್ಟ್ ಡೈಲಿ ಯಾರೋ ಒಬ್ಬರು ಸತ್ತಿರ್ತಾರೆ ಆಕ್ಸಿಡೆಂಟ್ ಇಂದ. 1 ಸೆಕೆಂಡ್, ಒನ್ ಸ್ಮಾಲ್ ಮಿಸ್ಟೇಕ್ ಅಂಡ್ ಡಿ ಟೈಮ್. ವೈ? ಯಾಕೆ ಅವರು ಹೆಲ್ಮೆಟ್ ಹಾಕಿಲ್ಲ, ಯಾರು ಸೀಟ್ ಬೆಲ್ಟ್ ಹಾಕಿಲ್ಲ, ಅದೇ ಸಣ್ಣ ಸಣ್ಣ ಮಿಸ್ಟೇಕ್ ಇಂದ ಪೂರ್ತಿ ಲೈಫ್. ಸೊ ಅದು ನಿಮ್ಮ ಗಮನಕ್ಕೆ ಇಟ್ಕೊಳ್ಬೇಕು, ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೆ ಹೇಳಬೇಕು ಇದ್ರ ಬಗ್ಗೆ. ಟ್ರಾಫಿಕ್ ಕಾನೂನು ಏನಿದೆ ಅದು ಪಾಲನೆ ಮಾಡಬೇಕು. ಇದೆಲ್ಲ ನಿಮ್ಮ ರಕ್ಷಣೆಗೋಸ್ಕರ ಇದೆ. ನಾವು ನಿಮಗೆ ಫೈನ್ ಹಾಕಿ ಇದೆಲ್ಲ ಅದು ನಮಗೆ ಇಷ್ಟ ಅಲ್ಲ. ನೀವು ನಿಮ್ಮ ರಕ್ಷಣೆಗೋಸ್ಕರ ನಾವೆಲ್ಲ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ದಿನದಲ್ಲಿ ಕೂಡ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನೀವು ಆರಾಮಾಗಿ ವಿದೌಟ್ ಎನಿ ಫಿಯರ್ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಪೊಲೀಸ್ ಸ್ಟೇಷನಲ್ಲಿ 112 ನಮ್ಮ ಕಂಟ್ರೋಲ್ ರೂಮಲ್ಲಿ ಅಥವಾ ನನ್ನ ಆಫೀಸ್ಗೆ, ನನ್ನ ಕಚೇರಿಗೆ, ನಮ್ಮ ಅಧ್ಯಾಪಕ ಟೀಚರ್ಸ್ ಇರ್ತಾರೆ, ಅವರಿಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಏನಾದ್ರು ಸಮಸ್ಯೆ ಬಗೆಹರಿಸಿ. ಮತ್ತು ನಾವು ಈ ಕಾಲೇಜಿಗೆ ಸ್ಕೂಲ್ಗೆ ಎಲ್ಲ ಜನರಿಗೆ ಮತ್ತೊಂದು ಸಲ ನಾನು ಧನ್ಯವಾದ ಸಲ್ಲಿಸ್ತೀನಿ. ಇದು ಸುಂದರವಾದ, ಇಷ್ಟು ಬ್ಯೂಟಿಫುಲ್ ಅಟ್ಮಾಸ್ಫಿಯರಲ್ಲಿ ನೀವೆಲ್ಲ ಇದು ಎಕ್ಸಿಬಿಷನ್ ತಗೊಳ್ತಾ ಇದ್ದೀರಿ. ಇಟ್ಸ್ ವೆರಿ ಪೀಸ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಏರಿಯಾ. ಸೊ ಮತ್ತೊಂದು ಸಲ ನಾನು ನಿಮಗೆ ಈ ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಧನ್ಯವಾದ ಸಲ್ಲಿಸ್ತೀನಿ. ಬಂದಾಗ ನನಗೆ ಭಾಳ ಖುಷಿ ಆಯಿತು. ಇದು ಸರ್ಕಾರಿ ಶಾಲೆ ಆದ್ರೂ ಭಾಳ ಚೊಕ್ಕಟವಾಗಿ, ಮತ್ತು ಅಲ್ಲಿ ನಮ್ಮ ಕಸ್ತೂರಿಬಾ ಗರ್ಲ್ಸ್ ಹಾಸ್ಟೆಲ್ ಸಹ ಅತ್ಯಂತ ನೀಟಾಗಿ ಒಂದು ಒಳ್ಳೆಯ ಪರಿಸರದಲ್ಲಿ ಅದನ್ನು ಮೇಂಟೈನ್ ಮಾಡ್ತಾಯಿದ್ರಿ. ಭಾಳ ಖುಷಿ ಆಯಿತು. ಯಾಕಂದರೆ ಸರ್ಕಾರಿ ಶಾಲೆಗಳು ಭಾಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತವೆ. ಆದರೆ ಇಲ್ಲಿ ಅದನ್ನು ನೋಡಿ ಎಲ್ಲ ನಮ್ಗೆ ಖುಷಿ ಆಯ್ತು ಎಲ್ಲ ನೋಡಿ. ಅದೇ ರೀತಿ ಈಗ ನಮ್ಮ SP ಸಾಹೇಬರು, ಆ್ಯಕ್ಚುಲಿ ನಾನು ನಿಜ ಹೇಳ್ಬೇಕಂದ್ರೆ ಯಾರು SP ರ್ಯಾಂಕಲ್ಲಿರೋ ಆಫೀಸರ್ಸ್ ಯಾರು ಬರೋದೇ ಇಲ್ಲ ಇಷ್ಟು ದೂರ. ನಮ್ಮ ಸಾಹೇಬರು ನಿಮ್ಮ ಸ್ಕೂಲ್ ಬಂದಿರೋದು ನಿಮ್ಮ ಹೆಡ್ ಮಾಸ್ಟರ್ ಹೇಳ್ದಂಗೆ ನಿಮ್ಮದು ಅದೃಷ್ಟನೇ. ಯಾಕಂದ್ರೆ ಸಾಮಾನ್ಯವಾಗಿ ಬರೋದಿಲ್ಲ. ಇಲ್ಲಿ ಮ್ಯಾಕ್ಸಿಮಮ್ DSP ರ್ಯಾಂಕ್ ಆಫೀಸರ್ಸ್ ಬರ್ತಾರೆ, ಒಂದು ಅವೇರ್ನೆಸ್ ಕೊಟ್ಟು ಹೋಗ್ತಾರೆ. ಇವತ್ತು SP ಸಾಹೇಬರು ಬಂದಿರೋದು ನಮಗೂ ಖುಷಿ ಆಯಿತು. ಏನಂದರೆ ನಮ್ಮ ದೇಶದಲ್ಲಿ ಒಂದು ಇದಿದೆ, ಒಂದು ಮಾತಿದೆ, ಎಲ್ಲಿ ನಾರಿಯರು, ಎಲ್ಲಿ ನಮ್ಮ ಮಹಿಳೆಯರಿಗೆ ಎಲ್ಲಿ ರಕ್ಷಣೆ ಕೊಡ್ತೀವೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತೇಳಿ ಒಂದು ನುಡಿ ಇದೆ. ಅದೇ ರೀತಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಚಿಲ್ಡ್ರನ್ ಹೆಣ್ಣು ಮಕ್ಕಳಿಗೆ ಒಂದು ಪ್ರೊಟೆಕ್ಷನ್ ಕೊಡುವ ಸಲುವಾಗಿ ಅತ್ಯಂತ ಒಂದು ಕಠಿಣವಾದ ಒಂದು ಕಾನೂನು ಬಂದಿದೆ. ಅದು ಪೋಕ್ಸೋ ಆಕ್ಟ್ ಅಂತ, ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಬೈ ಸೆಕ್ಷುವಲ್ ಅಫೆನ್ಸಸ್ ಅಂತ. ಅದು ಬಹಳ ಕಠಿಣವಾದ ಒಂದು ಕಾನೂನು. ಹೆಣ್ಣು ಮಕ್ಕಳಿಗೆ ಲೈಂಗಿಕವಾಗಿ ಯಾವುದೇ ರೀತಿ ಒಂದು ತೊಂದರೆ ಕೊಟ್ಟರೆ ಅದರಲ್ಲಿ ತೊಂದರೆ ಕೊಡೋರಿಗೆ, ಅಪರಾಧಿಗಳಿಗೆ, ಆರೋಪಿಗಳಿಗೆ ಬಹಳ ಕಠಿಣವಾದ ಶಿಕ್ಷೆ ಇದೆ. ಆದ್ದರಿಂದ ನಾನು ಏನು ಹೇಳೋದಂದರೆ, ಇಲ್ಲಿ ನಿರ್ದಿರೋ ಹೆಣ್ಣು ಮಕ್ಕಳಿಗೆ ನಿಮಗೆ ಏನೇ ರೀತಿ ತೊಂದರೆ ಆದರೆ ದಯವಿಟ್ಟು ನೀವು ಅದನ್ನು ಸಹಿಸ್ಕೊಂಡು ಇರಬಾರ್ದು, ರಿಪೋರ್ಟ್ ಮಾಡಬೇಕು. ನಿಮ್ಮ ಟೀಚರ್ಸ್ಗಾಗಲಿ ಅಥವಾ ಒಂದು ಚೈಲ್ಡ್ ಹೆಲ್ಪ್ಲೈನ್ ಇದೆ, ಅಥವಾ 112 ಇದೆ, ಒಂದು ಹೆಲ್ಪ್ಲೈನ್ ಇದೆ, ಅದಕ್ಕೆಲ್ಲ ರಿಪೋರ್ಟ್ ಮಾಡಿ ನೀವು ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಬೇಕು. ಬಹಳಷ್ಟು ಪ್ರಕರಣಗಳು ಏನಂದರೆ ನಿಮಗೆ ಗೊತ್ತಿರೋ ವ್ಯಕ್ತಿಗಳಿಂದಲೇ ತೊಂದರೆ ಆಗ್ತದೆ. ಅದನ್ನು ಯಾವುದೇ ರೀತಿ ಬಚ್ಚಿಡದೆ ನೀವು ರಿಪೋರ್ಟ್ ಮಾಡಬೇಕು. ನಿಮ್ಮ ತಂದೆ ತಾಯಿಗೆ ಹೇಳಬೇಕು ಅಥವಾ ಟೀಚರ್ಸ್ಗೆ ಹೇಳಬೇಕು, ಅದು ತರಬೇಕು. ಅದು ಹಾಗೆ ರೀತಿ ಇದ್ರೆ ಅದು ಹಾಗೆ ಬಚ್ಚಿಕೊಂಡ್ರೆ ನಿಮ್ಗೆ ಇನ್ನೂ ಜಾಸ್ತಿ ದೌರ್ಜನ್ಯ ಎಲ್ಲ ಜಾಸ್ತಿನೇ ಆಗುತ್ತೆ. ಅದರಿಂದ ಅದನ್ನು ವರದಿ ಮಾಡೋದು ಅಂದರೆ ತಿಳಿಸೋದು, ನಿಮ್ಗೇನು ತೊಂದರೆ ಆಗ್ತದೆ ತಿಳಿಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವರದಿ ಮಾಡಿಲ್ಲ ಅಂದರೆ ನಿಮ್ಮಲ್ಲೇ ಇದೆ ಅಂದರೆ ಅದು ಜಾಸ್ತಿ ಆಗಿ ಅದು ವಿಕೋಪಕ್ಕೆ ಹೋಗೋ ಸಂಭವನೆ ಇರ್ತದೆ. ಹಾಗೆ ಗಂಡು ಮಕ್ಕಳು ಸಹ ಅಷ್ಟೇ, ನಿಮ್ಗೇನೇ ಸಮಸ್ಯೆಗಳಿದ್ರೆ ಅದನ್ನು ಫಸ್ಟು ವರದಿ ಮಾಡಿಕೊಂಡು ಅದ್ರ ಬಗ್ಗೆ ಸಮಸ್ಯೆನ ತಿಳಿಸೋಕ್ಕೆ ನೀವು ಎಲ್ಲ ರೀತಿ ಪ್ರಯತ್ನ ಪಡಬೇಕು. ಇದನ್ನು ಹೇಳ್ತಾ, ಸುರಕ್ಷತೆಗೆ ನಾನು ಮೊದಲ ಆದ್ಯತೆ ನೀಡುತ್ತೇನೆ. ರಸ್ತೆ ನಿಯಮಗಳನ್ನು ಸರಿಯಾಗಿ ಪಾಲಿಸುತ್ತೇನೆ. ಅಪರಿಚಿತರೊಡನೆ ಜಾಗರೂಕತೆಯಿಂದ ಇರುತ್ತೇನೆ. ಕೆಟ್ಟ ಸ್ಪರ್ಶ ಅಥವಾ ಒಳ್ಳೆಯ ಸ್ಪರ್ಶದ ಬಗ್ಗೆ ಅರಿತುಕೊಂಡು ತೊಂದರೆಯಾದ ಕೂಡಲೇ ದೊಡ್ಡವರಿಗೆ ತಿಳಿಸುತ್ತೇನೆ. ಶಾಲೆ ಮತ್ತು ಆಟದ ಮೈದಾನದಲ್ಲಿ
ಸುರಕ್ಷಿತ ಕ್ರಮಗಳನ್ನು ಅನುಸರಿಸುತ್ತೇನೆ. ಜೈ ಹಿಂದ್.